ಹಿಂದಿನ ವಿಡಿಯೋಳಗೆ ನೋಡ್ರಿ ನಾವು ನಮ್ಮ ಕರಾವಳಿ ಕರ್ನಾಟಕ ಟ್ರೈನ್ ಜರ್ನಿ ಮಾಡಿ ಬಂದು ತಲುಪಿದ್ದೀವಿ ಗೋವಾದ ಮಡಗಾಂವ್ ಜಂಕ್ಷನಿಗೆ. ಇನ್ನು ಮಡಗಾಂವದಿಂದ ನಾವು ಹೊಂಟೇವಿ ನಮ್ಮ ರಾಜಧಾನಿ ಬೆಂಗಳೂರಿಗೆ. ಯಾವ ಟ್ರೈನ್ ಒಳಗೆ ಹೇಳ್ರಿ, ಗೋವಾದಿಂದ ಬೆಂಗಳೂರಿಗೆ ಕನೆಕ್ಟ್ ಮಾಡುವಂಥ ಡೈಲಿ ಹೋಗುವಂಥ ಮೋಸ್ಟ್ ಡಿಮ್ಯಾಂಡಿಂಗ್ ಟ್ರೈನ್ ಯಶವಂತಪುರ ವಾಸ್ಕೋ ಡಿ ಗಾಮ ಒಳಗೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ಮಡಗಾಂವ್ ಜಂಕ್ಷನ್ ಒಳಗೆ. ಟೈಟಲ್ ತಮ್ಮನೇಲಿ ನೋಡಿ ಕಂಡು ಹಿಡ್ದಿರ್ತೀರಿ ಯಾವ ವಿಡಿಯೋ ಅಂತಂತೇಳಿ. ನಾವಿವತ್ತು ಟ್ರಾವೆಲ್ ಮಾಡತ್ತೇನೆ ರೀ, ಹೇಳ್ದಂಗೆ ನನ್ನ ಮೋಸ್ಟ್ ಡಿಮ್ಯಾಂಡಿಂಗ್ ಟ್ರೈನ್ ಅದಂತ ಗೋವಾ ಎಕ್ಸ್ಪ್ರೆಸ್ ಅಂತಲೇ ಇಟ್ಬಿಡನ್ರಿ ನಾವು. ಯಾಕಂದ್ರೆ ನಮ್ಮ ಬೆಂಗಳೂರಿಂದ ಗೋವಾ ಕನೆಕ್ಟ್ ಮಾಡುವಂಥ ಮೋಸ್ಟ್ ಡಿಮ್ಯಾಂಡಿಂಗ್ ಟ್ರೈನ್ ರೀ ಇದು ಡೈಲಿ ರಾತ್ರಿ 10:55ಕ್ಕೆ ವಾಸ್ಕೋ ಡಿ ಗಾಮದಿಂದ ಬಿಟ್ಟು ಮರನೇ ದಿನ ಮಧ್ಯಾಹ್ನ 12:00 ಹೋಗಿ ತಲುಪುತ್ತೆ ಯಶವಂತಪುರಕ್ಕೆ. ರೂಟ್ ಗೀಟ ಎಲ್ಲ ನಾವು ಮುಂದೆ ಮಾತಾಡೋಂಥ. ಮತ್ತು ಮೋಸ್ಟ್ ಡಿಮ್ಯಾಂಡಿಂಗ್ ಯಾಕಂತಪ್ಪ ಅಂತಂದ್ರೆ ಒಂದು ದಿನ ನಿಮ್ಗೆ ಇದ್ರೊಳಗೆ ಟಿಕೆಟ್ ಖಾಲಿ ಸಿಗೋಂಗಿಲ್ಲ ರೀ. ಸಿಕ್ಕರು ಒಂದು 2 to 3% ಸೀಟ್ಸ್ ಅಷ್ಟೇ ಖಾಲಿ ಸಿಗ್ತಾವೆ, ಇಲ್ಲಾಂದ್ರೆ ಫುಲ್ ಪ್ಯಾಕ್ ಕೊಡುತ್ತೆ. ನಿಮ್ಗೆ ಇದ್ರೊಳಗೆ ತಾತ್ಕಾಲ ಒಳಗೆ ಬುಕಿಂಗ್ ಮಾಡೋಕೆ ಹೋದ್ರು 1 ನಿಮಿಷದಾಗ ಫುಲ್ ಆಗುತ್ತೆ. ಅಷ್ಟು ಡಿಮ್ಯಾಂಡಿಂಗ್ ಇರುವಂಥ ಈ ಟ್ರೈನ್ ಮೊದಲು ICF ಇತ್ತು, ಆಮೇಲೆ LHB ಕನ್ವರ್ಟ್ ಆತ. ಮತ್ತು ಇದೇನು ರೂಟ್ ಹೋಗುತ್ತಲ್ಲ, ಈ ರೂಟನ್ನ ಒಂದು ಅನ್ನ ಹೋಗುತ್ತೆ. ಹೆಂಗೆ ಹೇಳ್ರಿ, ಇದು ರೂಟ್ ತೊಗೊಳುತ್ತೆ ದೂದ್ ಸಾಗರ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಆ ದೂದ್ ಸಾಗರ್ ರೂಟ್ನ ರಾತ್ರಿ ಎಂಜಾಯ್ ಮಾಡ್ಬೋದು ನೀವು ಮಲ್ಕೊಂಡಲ್ಲೇ. ಯಾಕಂದ್ರೆ ಡೇ ಟೈಮ್ ಒಳಗೆ ಅದನ್ನು ನೋಡೋಕೆ ಮಜಾ ಇರುತ್ತೆ. ಮತ್ತು ಇದು ಬೆಳಗಿನ ಜಾವ 4:45 ಹೋಗಿ ತಲುಪುತ್ತೆ ಹುಬ್ಳಿ. ಆಮೇಲೆ ದಾವಣಗೆರೆ, ಅರಸೀಕೆರೆ, ತುಮಕೂರು ಮೇಲೆ ಬೆಂಗಳೂರಿಗೆ ಹೋಗುತ್ತೆ. ರೂಟೇಷನ್ ಅಂತೂ ಗೊತ್ತಾಗಿ ಬಿಡುತ್ತೆ. ವಾಸ್ಕೋದಿಂದ ಮಡಗಾಂವ್ ಬರುತ್ತೆ, ಮಡಗಾಂವದಿಂದ ಕುಲೆಮೆ ಕ್ಯಾಸಲ್ ರಾಕ್ ಮೇಲೆ ಲೋಂಡಾದಿಂದ ಅಳ್ನಾವರಿಂದ ಧಾರವಾಡ. ಇದ್ರದ್ದು ನಾವು ವಿಡಿಯೋ ಸ್ಟಾರ್ಟ್ ಮಾಡಬೇಕು ವಾಸ್ಕೋದಿಂದ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಏನಾತಂದ್ರೆ ನಮ್ಮ ಟ್ರೈನ್ 1 ತಾಸು ಡಿಲೇ ಆತಲ್ಲ, ಅದ್ರ ಸಂಬಂಧ ನಮ್ಮ ಕನೆಕ್ಟಿಂಗ್ ಟ್ರೈನ್ ಅದಂತ ಕುಲೇಮ ವಾಸ್ಕೋ ಪ್ಯಾಸೆಂಜರ್ ನಮ್ಗೆ ಮಿಸ್ ಆಗಿಬಿಡ್ತಾರೆ. ಅದ್ರ ಸಂಬಂಧ ಈ ನಮ್ಗೆ ಆಪ್ಷನ್ ಇಲ್ಲ. ಬಸ್ಸಿಗೆ ಹೋಗ್ಬೋದೈತೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಭಾಳ ದೂರ ಐತಿ, ಭಾಳ ರಿಸ್ಕ್ ರೀ. ಇಲ್ಲ ಬಸ್ ಒಳಗೆ ಎದಾಡೋಕೆ ಭಾಳ ನನಗೆ ಹೆಕ್ಟಿಕ್ ಅನ್ಸುತ್ತೆ ಇದು ಒಳಗೆ. ನಿಮಗೂ ಯಾರಿಗಾರ ಫೀಲ್ ಆಗಿದೆ ನಂಗೆ ಇದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ. ಅದಕ್ಕೆ ನಾವು ಯೋಚನೆ ಮಾಡಿದ್ದೀವಿ ಮುಜಫರ್ಪುರದಿಂದ ವಾಸ್ಕೋಗೆ ಹೋಗುವಂಥ ಒಂದು ಇದು ಸ್ಪೆಷಲ್ ಬರೋದಿತ್ತು, ಅದ್ರೊಳಗೆ ಹೋಗೋಣ ಅಂತೇಳಿ. ಅದೇ 8:00 ಅರೈವಲ್ ಟೈಮ್ ತೋರಿಸೋದಿತ್ತು. ಬಟ್ ಇದು ಬಂದೈತಿ ಟ್ರೈನ್ ಇಲ್ಲೇ ಐತಿ ಬಿಟ್ರೆ ನನ್ನ ಮುಂದೆ LHB ಟ್ರೈನ್ ಬಿಟ್ರೆ ಸ್ಪೆಷಲಿಗೆ ಇದು ಬಂದು ತಲುಪೈತಿ. ಎಷ್ಟು ಗಂಟೆಗೆ ಹೇಳ್ರಿ, ಲಿಟ್ರಲಿ 10:00 ಬಂದು ತಲುಪೈತಿ. ಇನ್ನು ಇದಕ್ಕೆ ಹತ್ತಿ ಇದು ಲೋಕೋ ರಿವರ್ಸಲ್ ಆಗಿ, ಯಾಕಂದ್ರೆ ಇದು ಕೊಂಕಣ್ ಬರೋದೈತಿ. ಲೋಕೋ ರಿವರ್ಸಲ್ ಆಗಿ ಇದು ವಾಸ್ಕೋ ಹೋಗೋದ್ರಾಗ ನಮ್ಮ ಟ್ರೈನ್ ಅರ್ಧ ಬಂದಿರುತ್ತೆ ಅಂತೇಳಿ ಕ್ಯಾನ್ಸಲ್ ಮಾಡಿದ್ವಿ. 11:00 ಬರೋ ಟೈಮಿಂಗ್ ಐತಿ ಇಲ್ಲೇ. ಇಲ್ಲಿಂದ ನಾವು ಕುಲೇಮ್ಗೆ ಹೋಗಿ ಕುಲೇಮ್ದಾಗ ಇದನ್ನು ಅಟ್ಯಾಚ್ ಮಾಡ್ತಾರೆ ಬ್ಯಾಂಕರ್ಸ್ ಬ್ರೇಕರ್ಸ. ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಅತ್ತಾಗಿಂದ ಬರುತ್ತೆ ಮುಂದೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಡಿಟ್ಯಾಚ್ ಅಕ್ಕವ ಎಲ್ಲ ಎಲ್ಲಿ ಹೇಳ್ರಿ, ಕ್ಯಾಸಲ್ ರಾಕ್ ನೋಡಂಬರಿ ಜರ್ನಿ. ಲಿಟ್ರಲಿ 11 ಗಂಟೆಗೆ ಡಿಪಾರ್ಟ್ ಆಯ್ತು ನೋಡ್ರಿ. ಇದು ಮಧ್ಯಾಹ್ನ 2 ಗಂಟೆಗೆ ವಾಸ್ಕೋ ಮುಟ್ಟೋ ಟೈಮಿಂಗ್ ಇತ್ತಿದ್ರದ್ದು. ಸ್ಪೆಷಲ್ಗಳು ಕತಿನೇ ಇದೆ. ಅವಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಅದ್ರ ಉಲ್ಟಾ ಕೊಡ್ತಾರೆ, ಡಿ ಸ್ಪೆಷಲ್ ಮಾಡಿಬಿಡ್ತಾರೆ ಇವನ್ನ. ಯಾವಾಗಾರ ಸ್ಪೆಷಲ್ ಟ್ರೈನ್ ಒಳಗೆ ಅಡ್ಡಾಡತ್ತಾರಂದ್ರೆ ಯೋಚನೆ ಮಾಡಿ ಹೋಗ್ರಿ. ಯಾಕಂತಂದ್ರೆ ನಿಮ್ಮ ಟೈಮಿಗೆ ಬೆಲೆ ಇರುತ್ತಲ್ಲ, ಆ ಬೆಲೆ ಈ ಟ್ರೈನ್ಗಳೊಳಗೆ ಸಿಗೋಂಗಿಲ್ಲ. ನಿಮಗೇನರ ಅವಶ್ಯಕತೆ ಐತಿ, ಯಾವಾಗ ಬೇಕಾದ್ರೆ ಹೋಗಿ ಮುಡ್ತೇನೆ ಅಂದ್ರೆ ಈ ಟ್ರೈನ್ಗಳು ಯು ಕ್ಯಾನ್ ಟೇಕ್. ಹಿಂಗೆ ಅನೌನ್ಸ್ಮೆಂಟ್ ಆದ್ರಿ, ಅದಕ್ಕೆ ಈಗ ಎದ್ದು ಬಂದಿವಿ. ಇದೆಲ್ಲ ಫುಟ್ಓವರ್ ಬ್ರಿಡ್ಜದು ಹೋಗಕ್ಕೆ ಮಸ್ತ್ ಮಾಡ್ಯಾರ ನೋಡ್ರಿ. ಅದು ಬಟ್ ಭಾಳ ಬೋರಿಂಗ್ ಅನ್ಸುತ್ತೆ. ಇಷ್ಟು ಲಾಂಗ್ ಐತಿ, ಎಷ್ಟು ಲಾಂಗ್ ಐತಿ ನೋಡ್ರಿ. ಇದು ಲಿಟ್ರಲಿ ಏನಿಲ್ಲ ಅಂದ್ರೆ ಇದು ಒಂದು 100 to 150 ಮೀಟ್ರ್ ಮೇಲೆ ಐತಿ. ಇದು 3ನೇ ಪ್ಲಾಟ್ಫಾರ್ಮ್ ಬರ್ತಂತ ಹೇಳಿ ಅನೌನ್ಸ್ಮೆಂಟ್ ಆತ. ಇಲ್ಲಿ ನೋಡ್ರಿ, 2ನೇ ಪ್ಲಾಟ್ಫಾರ್ಮ್ ಒಳಗೆ ಯಾರು ನಿಂತಾರೆ, ಪಿಟ್ಲೈನ್ ಒಳಗೆ ಯಾರು ನಿಂತಾರೆ? ಮಡಗಾಂವ್ ರಾಜಧಾನಿ. ಈ ಮಡಗಾಂವ್ ರಾಜಧಾನಿದು ರೇಕ್ಷರಿಂಗ್ ಯಾವ್ದಾರ ಜೊತೆ ಐತಿ ಹೇಳ್ರಿ, ಹೇಳ್ತಂಬರಿ. ಇಲ್ಲಿ ತಿರುವನಂತಪುರಂ ಸೆಂಟ್ರಲ್ ರಾಜಧಾನಿ ಜೊತೆ, ಸಿಕಂದ್ರಾಬಾದ್ ರಾಜಧಾನಿ ಜೊತೆ, ಚೆನ್ನೈ ರಾಜಧಾನಿ ಜೊತೆ, ಟೋಟಲ್ 4 ರಾಜಧಾನಿ ಜೊತೆ ರೇಕ್ಷರಿಂಗ್ ಐತ್ರಿ ಈ ಟ್ರೈನಿದ್ದು. TVC ರಾಜಧಾನಿ ಅಂತ ಹೇಳತ್ತೀರಿ. ನಂದು ಪಟ್ಟನ 50,000 ಸಬ್ಸ್ಕ್ರೈಬರ್ಸ್ ಮುಟ್ಟಿಸ್ರಿ, ನಿಮಗೆ TVC ರಾಜಧಾನಿ ಸಿಗುತ್ತೆ. ನೀವು ಹೇಳ್ದಂಗೆ ವಿವೇಕ್ ಎಕ್ಸ್ಪ್ರೆಸ್ ಮಾಡೋದನಿ. ಆ ವಿವೇಕ್ ಎಕ್ಸ್ಪ್ರೆಸ್ಸಿಂದ ರೆಸ್ಪಾನ್ಸ್ ಹೆಂಗೆ ಬರುತ್ತಲ್ಲ ಹಂಗೆ ನಾನು ಮುಂದಿನ ಇದು ಮಾಡ್ತೇನೆ. ನೀವು ನೋಡತ್ತೀರಿ ಈಗ ಸಪೋರ್ಟ್ ಐತಿ ಚಲೋ ನಿಮಗೆ. ಬಟ್ ಯೂಟ್ಯೂಬ್ ಪುಷ್ ಕೊಡೋತ್ತ ವಿಡಿಯೋಸ್ನ, ಯಾಕಂದ್ರೆ ನಡಕ್ಕೆ ನಾನು ಗ್ಯಾಪ್ ಕೊಟ್ಬಿಟ್ಟಿದ್ದೆ. ಮಟ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ಕುಂತಿದ್ದೀವಲ್ಲ, ಅಷ್ಟು ಫೀಲ್ ಆಗಲಿಲ್ಲ ನಮಗೆ ಜನ. ಇಲ್ಲಿ ನೋಡ್ರಿ ಫುಲ್ಲು ತುಂಬೈತ್ರಿ. ಪ್ಲಾಟ್ಫಾರ್ಮ್ ನಂಬರ್ 3ಗೇನೆ ಬರುತ್ತಂತ ಎಲ್ಲರಿಗೂ ಐಡಿಯಾ ಐತೆ ಅನ್ಸುತ್ತೆ ಮೇ ಬಿ. ಅದ್ರ ಸಂಬಂಧ ಈಗೇನು ಟ್ರೈನ್ ಅನೌನ್ಸ್ಮೆಂಟ್ ಆಗೈತಿ ಬರುತ್ತಂತೆ, ಬಂದ್ಮೇಲೆ ನೋಡಂಬರಿ. 11:30 ಟೈಮಿಂಗ್ ಐತ್ರಿ. 11:32 ಅರೈವ್ ಆಗಕೈತೆ. ಡೀಸೆಲ್ಲ ಲೀಡ್ ಮಾಡ್ತಿರುತ್ತೆ, ಯಾಕಂದ್ರೆ ಇನ್ನು ನಮ್ದು ಬ್ರಿಗಾನ್ಸಾ ಘಾಟ್ಸ್ ಯಾವ್ದು ಹೇಳ್ರಿ, ಕುಲೇಮ ಕ್ಯಾಸಲ್ ರಾಕ್ ಸೆಕ್ಷನ್ ಏನೈತಲ್ಲ, ಇದೇನು ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ. ಅದ್ರ ಸಂಬಂಧ ಬ್ರೇಕ್ ತೊಗೊಂಡಿದ್ರೆ. ಬಟ್ ಇನ್ನೂ ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೇಲೆ ಟ್ರೈನ್ ಹೋಗೋಲ್ಲ. 4 ತಿಂಗಳ ಡೇ ಟೈಮ್ ಟ್ರೈನ್ಸ್ ಬಂದೈತೆ, ಬರೀ ರಾತ್ರಿ ಇದೊಂದು ಟ್ರೈನ್ ಅಷ್ಟೇ ಓಡ್ತಿತ್ತು. ಜಸಿದಿ ವಾಸ್ಕೋ
ಅಮರಾವತಿ ಎಲ್ಲ ಬಂದಿದ್ವಿ. ಈಗ ಒಂದು ಎಷ್ಟು 10-15 ದಿನ ಆಗಿರ್ಬೇಕು, 10 ದಿನ 1 ತಿಂಗಳಾಗಿರ್ಬೇಕು ಸ್ಟಾರ್ಟ್ ಆಗಿ. ಮತ್ತು WDP 4D KJM ಅದ 40454 ವಾಸ್ಕೋ ಜನರಲ್ ವಾಸ್ಕೋದಿಂದನೇ ಪ್ಯಾಕ್ ಐತಿ. ಬಟ್ ಒಂದೊಂದು ಸೀಟಿಗೆ ಒಬ್ಬೊಬ್ರು ಮಕ್ಕೊಂಡ್ರೆ ಇಲ್ಲಿರೋ ರಶ್ಶಿಗೆ ಸೀಟಿಗೆ ಮಕ್ಕೊಳಕ್ಕೆ ಆಗಂಗಿಲ್ಲ, ಎದ್ದ ಕುಂದಿರ್ಬೇಕು. ಮುಂದೆ 2 ಜನರಲ್ ಸಿಗ್ತಾವೆ ಮತ್ತು 3rd AC ಸ್ಟಾರ್ಟ್ ಆಗ್ತಾನೆ. ಈ ಟ್ರೈನ್ ಒಳಗೆ ಮುಂದೆ ಏನರ ಸಿಗುತ್ತೆ ಅಂತೇಳಿ ನಂಬಿಕೆ ಇಲ್ಲರಿ. ಹುಬ್ಬಳ್ಳಿ ಮಠ ಅಥವಾ ಧಾರವಾಡ ಮಠ ಅನ್ಕೋಬೋದು. ಅದಕ್ಕೆ ನಾನು ಈಗ ನೀರಿನ ಬಾಟ್ಲ್ ತೊಗೊಂಡೆ. ಯಾಕಂದ್ರೆ ನೆಕ್ಸ್ಟ್ ಬರೋ ಸ್ಟೇಷನ್ಗಳು ಏನು ಐಡಿಯಾ ಇಲ್ವಲ್ಲ, ಏನಾದರೂ ಸಿಗೋದು ಏನು ಸಿಗಲ್ಲ, ಸಿಗೋದೇ ಇಲ್ಲ ಆ್ಯಕ್ಚುಲಿ ಐಡಿಯಾ ಏನು. ಅದಕ್ಕೆ ಸುಮ್ಮನೆ ಏನಾದರೂ ಹೊಟ್ಟೆ ಹಸು ಆದ್ರೆ ಇದೊಂದು ಇರಲಿ ಅಂತೇಳಿ ತೊಗೊಂಡಿರಿ. ಬರ್ರಿ ಸೀಟಿಗೆ ಹತ್ತನಂತ ಟ್ರೈನು ಆರಾಮಾಗೈತಿ. ಬಟ್ ಬೇಜಾರು ಏನಂದ್ರೆ ಭಾಳ ಓಲ್ಡ್ ಕೋಚ್, 2020 ಮ್ಯಾಗಿಂದಿಲ್ಲ. ಅದಕ್ಕೆ ಚಾರ್ಜಿಂಗ್ ಸಾಕೆಟ್ ಜಾಸ್ತಿ ಸಿಗಂಗಿಲ್ಲ. ವಾಸ್ಕೋಡಿಗಾಮ ಸಿಡಿಯೋ ಎಷ್ಟು ಹೊಲಸು ಐತೆ ಅನ್ನೋಕೆ ಇದೇ ಉದಾಹರಣೆ ನೋಡ್ರಿ. ಗಾಡಿ ಕ್ಲೀನೇ ಇಲ್ಲ, ವಾಮಿಟ್ ಹಂಗೆ ಉಳ್ದೈತಿ ಗಾಡಿ ಒಳಗೆ. ಹೆಂಗೆ ಕ್ಲೀನ್ ಮಾಡ್ರಿ ಅಂತ ನಾನು ಅನ್ಕೋತೀನಿ. ಇದನ್ನು ಆನ್ ಬೋರ್ಡ್ ಹೌಸ್ ಕೀಪಿಂಗ್ ಇದ್ರೆ ಅವ್ರನ್ನ ಕರೆಸಿದೀವಿ. ಈಗ ಡಿಪಾರ್ಟ್ ಆಗಿವಿ. ಮೂಡ ಹೋತ್ರಿ ನಂದು ಟ್ರೈನ್ ಜರ್ನಿ ಮಾಡು ಮೂಡ ಹೋತೆ. ಅಣ್ಣ ಒಂದು ಸ್ವಲ್ಪ ಸೈಡ್ ಸರಿತೀರಾ ಅಣ್ಣ, ಒಂದು ಸ್ವಲ್ಪ ಸರಿ. ಇಲ್ಲಿ ನೋಡ್ರಿ ಇದು ಗಾಡಿರ ಇದು ಏನಂತಾರೆ ಇದಕ್ಕೆ ನೋಡ್ರಿ. ಇಲ್ಲೆಲ್ಲ ಇದು ಗಾಡಿ, ಇಂಥ ಗಾಡಿ ಒಳಗೆ ಯಾರು ಟ್ರಾವೆಲ್ ಮಾಡ್ತಾರೆ ರೀ? ಕರ್ನ ಭಾಳ ಅಂದ್ರೆ ಭಾಳ ಡಿಸಪಾಯಿಂಟ್ಮೆಂಟ್ ಆತ. ಸ್ವಚ್ಛ ಭಾರತ ಸ್ವಚ್ಛ ಇದೆ ಅಂತೇಳಿ ಮಾತಾಡ್ತಾರೆ. ಇಲ್ಲಿ ನೋಡ್ರಿ ಇಲ್ಲಿ ಸ್ವಚ್ಛ ಭಾರತ್ ಎಲ್ಲೈತಿ? ಪಾಪ ಮೋದಿಜಿಯವ್ರ ವಿಷನ್ನಿಗೆ ಇಂಥದ್ದೆಲ್ಲ ಎಲ್ಲಿ ಸಪೋರ್ಟ್ ಆಗುತ್ತೆ? ಲಿಟ್ರಲಿ ಭಾಳ ಅಂದ್ರೆ ಭಾಳ ಬೇಜಾರಾಗುತ್ತೆ. ಒಂದೊಂದಷ್ಟು ಕಡೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೋರ್ಮೆಂಟಿಗೆ, ಇಲ್ಲಿ ಇಂಥ ಕಡೆ ಹಿಂಗಾಗುತ್ತೆ ನೋಡ್ರಿ ಹೆಂಗೈತಿ. ಲಿಟ್ರಲಿ ಮನುಷ್ಯ ಒಂದು ಟ್ರಿಪ್ ಇದ್ರೊಳಗೆ ಅಡ್ಡಾಡಿ ಹೋದ ಅಂದ್ರೆ ಮನೆಯೊಳಗೆ ಜಡ್ ಹತ್ತಿ ಬೀಳ್ತಾನೆ. ಜಡ್ ಅಂದ್ರೆ ನಮ್ಮ ಕಡೆ ಹುಷಾರಿಲ್ದಂಗೆ. ಅಟ್ಲೀಸ್ಟ್ ಚಾರ್ಜಿಂಗ್ ಸಾಕೆಟ್ರ ಡಬಲ್ ಅದಾವ, ಅದೊಂದು ಖುಷಿ ಪಡ್ಬೋದು. ಮ್ಯಾಲೆ ನೋಡ್ರಿ ಟ್ರೈನ್ ನೋಡ್ರಿ, ಎಲ್ಲೋ ಲಾಂಗ್ ಟೂರಿಗೆ ಹೋಗಿರ್ತಾವಲ್ಲ ಅವರ ಇದಕ್ಕಿಂತ ಚಲೋ ಇರ್ತಾವೆ. ದಿಬ್ರುಗಢ ಕನ್ಯಾಕುಮಾರಿ ವಿವೇಕ್ ಎಕ್ಸ್ಪ್ರೆಸ್ ಇದಕ್ಕಿಂತ ಚಲೋ ಐತೆ. ನಾನು ರೀಸೆಂಟಾಗಿ ಜರ್ನಿ ಮಾಡಿದ್ದೆ ನಾಗರ್ಕೋಲಿಂದ ಕನ್ಯಾಕುಮಾರಿ ಮಠ. ನೋಡ್ರಿ ಮನುಷ್ಯರಿಗೆ ಯಾರು ಟ್ರಾವೆಲ್ ಮಾಡಿದವ್ರಿಗೆ ಹುಷಾರು ತಪ್ಪಲ್ಲ ಅನ್ನೋಕೆ ಏನು ಗ್ಯಾರಂಟಿ? ಇಂಥದ್ರೊಳಗೆ ಮಾಡಿ ಪಿಂಪಲ್ಸ್, ಡಾರ್ಕ್ ಸರ್ಕಲ್, ಪಿಂಪಲ್ಸ್, ಆ್ಯಕ್ನೆ ಎಲ್ಲ ಆಗೋದು ಇಂಥದ್ದು ಕೂಡ ಸಮರ್ರಿ. ಡಸ್ಟ್ ಒಳಗಿದ್ದಾಗ ನಮಗೆ ಹೆಚ್ಚಿಗೆ ಫೆಸಿಲಿಟೀಸ್ ಬೇಡ, ಇದ್ದಿದ್ದನ್ನ ನೆಟ್ಟಿಗೆ ಕ್ಲೀನ್ ಇಟ್ಟರೆ ಸಾಕಾಗೈತೆ. ಸರ್ ಕಂಪ್ಲೇಂಟ್ ಆಗ್ತೀನಿ ಅಂತೇಳಿ ನಾನು ಹೇಳಿದೆ ಅವ್ನು ಕೆಮಿಕಲ್ ಹಾಕೋಕ್ಕೆ. ಹ್ಞೂ ಅಂದ. ಗಾಡಿ ನೋಡ್ರಿ ವಾಶ್ ಬೇಸಿನ್ ಬಿಟ್ರೆ ಏನು ಕ್ಲೀನ್ ಐತೆ, ನೀವು ಯೋಚನೆ ಮಾಡಿ. ಹೌದಾ? ಈ ಏನು ನೋಡ್ರಿ ಇದು ಪೂರ್ತಿ ಹಳೆ ಬೋಗಿ ಕೊಟ್ಟು ಟ್ರಿಪ್ಗೆ ಹೋಗಿ ಮನೇಲಿ ಆರಾಮ್ ಮಲ್ಕೊಳ್ಳೋಣ ಅಂದರೆ ಈ ಟ್ರೈನಲ್ಲಿ ಸುಟ್ಬಿಟ್ರೆ ಸಾಕು, ಹುಷಾರ್ ತಪ್ಪಿಡ್ತೀವಿ. ಹಾಂ, ಏನು ಲಾಂಗ್ ಡಿಸ್ಟೆನ್ಸ್ ಟ್ರೈನು ಅಲ್ಲ, 12-13 ತಾಸು ಜರ್ನಿ ಪೂರ್ತಿ ಬ್ರೋ. ಒಂದು ಕಡೆ 2 ಕಡೆ ಅಲ್ಲ, ಪೂರ್ತಿ ಬೋಗಿನೇ. ಹಿಂಗೆ ಏನು ಮಾಡ್ತಾರೆ ಅಂತ ನಾನು ಯಶವಂತಪುರ CDOನೂ ಅದ, ವಾಸ್ಕೋ CDOನೂ ಅದ. ವಾಶ್ರೂಮ್ ನೋಡಂಬರಿ, ವಾಶ್ರೂಮ್ ಮರ ಕ್ಲೀನ್ ಐತಿ. ಹಂಗೋ ಹೆಂಗೋ ಮಾಡಿ ಮ್ಯಾಲೆ ಬಂದು ಮಲ್ಕೊಂಡ್ರಿ ಕಾಲು ಕೆರಸಾಕೈತಿ ನೋಡ್ರಿ. 5 ನಿಮಿಷ ಬರೀ ಮಲ್ಕೊಂಡೆ ನಾನು, ಕಾಲು ಕೆರಸಾಕೈತಿ. ಅಷ್ಟು ಒಳ್ಳೆಷ್ಟು ಕಂಡೀಷನ್ ಒಳಗೈತಿ ಕೋಚ್. ನಾನು ಲಿಟ್ರಲಿ ಇದು ಟ್ವಿಟರ್ ಒಳಗೆ ಕಂಪ್ಲೇಂಟ್ ಆಗೇನಿ. ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ರಿಪೋಸ್ಟ್ ಕೊಟ್ಟಿರೋದು ಹಾಳ ಮಾಡತ್ತೇನೆ ನಾನು. ಅಲ್ರಿ ಪ್ಯಾಸೆಂಜರ್ ನಮಗೆ ಭಾಳ ಬ್ಯಾಡ್ರಿ. ಬೇಸಿಕ್ ಕಮ್ಯುನಿಟೀಸ್ ಇದ್ರೆ ಸಾಕು, ಗಾಡಿ ಕ್ಲೀನ್ ಇದ್ರೆ ಸಾಕು. ನಮಗೇನವ್ರು ಇದನ್ನು ಹೈಫೈ ಇರಲಿ, ಇದೇ ಸೀಟ್ ಕಂಫರ್ಟೇಬಲ್ ಇರಲಿ ಅಂತೀವಿ. ಬೇಸಿಕ್ ಕಮ್ಯುನಿಟೀಸ್ ಮನುಷ್ಯ ಆರಾಮ್ ತಪ್ಪಲಂಗೆ ಟ್ರೈನ್ ಒಳಗೆ ಅಡ್ಡಾಡ್ರಿ ಸಾಕು. ಈ ಸೈಡ್ ಇಲ್ಲ, ಈ ಸೈಡ್ ಬಂದು ಟ್ರೈನ್ ಆಲ್ಮೋಸ್ಟ್ ಖಾಲಿ ಆಗೈತ್ರಿ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ರಾಣಿಬೆನ್ನೂರು, ಹರಿಹರ, ದಾವಣಗೆರೆ ಭಾರಿ ಬೆಸ್ಟ್ ಟೈಮಿಂಗ್. ಯಾಕಂದ್ರೆ ರಾತ್ರಿ 10:30, 11ಕ್ಕೆ ಕುಂದ್ಬಿಟ್ರೆ 10:30 ಅಲ್ಲ, 10:55, 11 ಗಂಟೆಗೆ ವಾಸ್ಕೋಯಿಂದ, 11:30 ಮಡ್ಗಾವಿಂದ. ಬೆಳಿಗ್ಗೆ 6 ಗಂಟೆ 6:30 ಈ ರೇಂಜ್ ಒಳಗೆ ಬಂದ್ಬಿಡ್ತಾವೆ 3 ಸ್ಟೇಷನ್ಸ್ಗಳು. ಒಂದಿಟ್ಟು ಅರ್ಲಿ ಮಾರ್ನಿಂಗ್ ಬರುತ್ತೆ ಹುಬ್ಬಳ್ಳಿ ಧಾರವಾಡ.
ತುಂಗಭದ್ರದಾಗ ನೋಡ್ರಿ ಇಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಆಗೈತಿ. ವಾಸ್ಕೋ ಯಶವಂತಪುರ ಈಗ ಎಂಟ್ರ್ ಆಗೈತೆ ರೀ ಹರಿಹರಕ್ಕೆ. 3 ನಿಮಿಷ ಬಿಫೋರ್ ಬಂದೇವು ನಾವು. ಮತ್ತು ನನ್ನ ಆನ್ಲೈನ್ ಕಂಪ್ಲೇಂಟ್ ಹಾಕಿದ್ದೆಲ್ಲ ಅದ್ರದ್ದು ರೆಸೊಲ್ಯೂಷನ್ ಬಂದೈತಿ. ಅವ್ರು ಏನಾಗೈತೆ ಅಂತ ಕೇರ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಹಿಂಗೆ ಐತಿ ಇಂಥದ್ರಾಗೆಲ್ಲ ಟ್ರಾವೆಲ್ ಮಾಡೋಕ್ಕಾಗತ್ತೆ ನೀವು ನೋಡ್ರಿ ಅಂತೇಳಿ. ನೀವು ಹಿಂಗೆ ಕಂಪ್ಲೇಂಟ್ ಮಾಡಿದ್ರೆ ಏನೋ ಒಂದು ಗುಡ್ ಕಾಸ್ ಆಗ್ಯದ, ಕನ್ವರ್ಟ್ ಆಗುತ್ತೆ ಮುಂದಿನ ಪ್ಯಾಸೆಂಜರ್ಸಿಗೆ. ದಾವಣಗೆರೆಗೆ ಅರಾವದೀವಿ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 2 ಸೈಡ್ ಅರಾವಾಗಿದೆ. ಚಾರ್ಜ್ ಹಾಕೊಂಡು ಕುಂತೇನಿ. ರಾತ್ರಿ ಎಲ್ಲ ಕುಂದ್ರಾಕ್ ಹೋಗಿಲ್ಲ, ಅಷ್ಟು ಹೊಲಸೈತೆ ನೋಡ್ರಿ. ನೀವೇ ನೋಡ್ರಿ ಲಿಟ್ರಲಿ ಹಿಂಗೆ ನೋಡ್ರಿ. ನಿಮ್ಗೆ ಇಂಥದ್ರಾಗ ಕುಂದ್ರಾಗರ ಮನಸ್ಸಾಗತ್ತೆ ನಾ ಹೇಳ್ರಿ. ನನಗೆ ಅದು ಆಗತ್ತಿಲ್ಲ, ಯಾಕಂದ್ರೆ ನನ್ನ ಹೇರ್ ಅಲ್ಲಿ ಮುಟ್ಟಿದ್ದು ಹೇರ್ಸೊಳಗೆ ಮತ್ತೆ ಏನರ ಒಂದಿಟ್ಟು ಡ್ಯಾಂಡ್ರಫ್ದು ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಂದು ಇದು. ಇಲ್ಲಿ ನೋಡ್ರಿ ಇಲ್ಲಿ ಏನ್ರಿ ಇದು, ನೋಡ್ರಿ ಇಲ್ಲಿ ನೀವೇ ಡಿಫೈನ್ ಮಾಡಿರಿ ಇದೇನಂತೇಳಿ. ಟ್ರೈನು ಏನು, ನಾವೀಗ ದಾವಣಗೆರೆಗೆ ಅರಾವದೀವಿ. ಬಿಫೋರ್ ಟೈಮ್ ಅದೇವಿ, ಎಲ್ಲ ಕಡೆ ಬಿಫೋರ್ ಟೈಮ್ ರನ್ ಆಗತ್ತೀವಿ. ಈ ಟ್ರೈನಿಗೆ ಬರ್ತಾರೆ ಅಂದ್ರೆ ಬರೀ ಬೆಸ್ಟ್. ನೀವು ಈ ಲೊಕೇಶನ್ಸಿಂದ ನೀವು ಗೋವಾಕ್ಕೆ ಹೋಗೋಕ್ಕೂ ಬೆಸ್ಟ್ ರೀ, ನಾವು ಬರೋಕ್ಕೂ ಬೆಸ್ಟ್ ರೀ. ನಮ್ಮ ಹುಬ್ಬಳ್ಳಿಗೆ ಬೆಳಿಗ್ಗೆ 4ಕ್ಕೆ ಬರುತ್ತೆ, ಧಾರವಾಡಕ್ಕೆ ಬೆಳಿಗ್ಗೆ 3:30ಗೆ ಬರುತ್ತೆ. ಇಲ್ಲ, ಬೆಳಿಗ್ಗೆ 4ಕ್ಕೆ ಧಾರವಾಡಕ್ಕೆ ಬರುತ್ತೆ, ಬೆಳಿಗ್ಗೆ 5ಕ್ಕೆ ಹುಬ್ಬಳ್ಳಿಗೆ ಇನ್ನು ಮುಂದೆ ಆಗುತ್ತೆ. ಧಾರವಾಡ ಒಂದೇ ಬರೋದು ಕ್ರಾಸ್ ಆಗತ್ತೆ ನೋಡ್ರಿ ಈಗ ನಮ್ಮನ್ನ. ಅದ್ರ ಸಂಬಂಧ ಸ್ಲೋ ಮಾಡ್ರಿ ನಮ್ಮನ್ನ, ಅದು ಸ್ಲೋ ಬರಾಗತ್ತೆ. ಇಲ್ಲ ಇಲ್ಲ, ವಾಸ್ಕೋ ಯಶವಂತಪುರ ಈಗ ಎಂಟ್ರ್ ಆಗೈತೆ ರೀ ಬೇರೂರಿಗೆ. ಇದು ಶಿವಮೊಗ್ಗದಿಂದ ನೀವು ಏನರ ಗೋವಾಕ್ಕೆ ಹೋಗ್ತೀರಂದ್ರೆ ಫ್ಲೈಟ್ ಆಪ್ಷನ್ ಭಾಳ ಚೀಪ್ ಒಳಗೆ ಸಿಗುತ್ತೆ ನಿಮ್ಗೆ. ನೀವು ಅದನ್ನು ಟ್ರೈ ಮಾಡ್ರಿ ಅಂತ ನಾನು ಹೇಳ್ತೀನಿ. ಆ ಫ್ಲೈಟ್ ಜರ್ನಿ ಬೇಕಂದ್ರೆ ಕಾಮೆಂಟನ್ನು ಮಾಡಿರಿ, 2000 ರೂಪಾಯಿ ಒಳಗೆ ಹೋಗ್ಬೋದು ನೀವು. ಮತ್ತು ನೀವೇನರ ಟ್ರೈನ್ನ ಪ್ರಿಫರ್ ಮಾಡ್ತೀರಂದ್ರೆ ನೀವು ಶಿವಮೊಗ್ಗದಿಂದ ಬರ್ಬೇಕು ಬೇರೂರಿಗೆ. ಬೇರೂರಿಂದ ಈ ಟ್ರೈನ್ನ ಹಿಡ್ಕೋಬೋದು. ನಾವೀಗ 15 ನಿಮಿಷ ಡಿಲೇ ಇದೇವೆ ಅಷ್ಟೇ. ಮುಂದೆ ಮೇ ಬಿ ನಮಗೆ ಇದು ಕ್ರಾಸ್ ಡಿಪಾರ್ಟ್ ಆದ್ಮೇಲೆ ನಮಗೆ ಜನಶತಾಬ್ದಿ ಎಕ್ಸ್ಪ್ರೆಸ್ ಕ್ರಾಸು ಮಾಡ್ಬೋದು. ನೋಡಂಬರಿ ಇಲ್ಲಿ ನೋಡ್ರಿ, ಇಲ್ಲಿ ಬೋರ್ಡ್ ಹಾಕ್ಯಾರ, ಶಿವಮೊಗ್ಗ ಮತ್ತು ತಾಳಗುಪ್ಪ ಬ್ರಾಂಚಿನ ಗಾಡಿಗೆ ಇಲ್ಲಿ ಬದಲಾಯಿಸಬೇಕು ಅಂತೇಳಿ. ಜನಶತಾಬ್ದಿ ಅರೈವ್ ಆಗಿಬಿಡುತ್ತೆ ನೋಡ್ರಿ. ಇಲ್ಲಿ ಸೀಟಿಗೆ ಕುಂದಿರ್ತಾರೆ, ಅವ್ರ ಜೊತೆ ಮಾತಾಡೋದಿದ್ದೆ ನಾನು. ಕಡೂರಿಗೆ ಅರೈವ್ ಆದೀವಿ ನೋಡ್ರಿ ನಾವೀಗ. ಇಲ್ಲಿ ಮೀಟ್ ಆದ್ವಿ ನಾವು. ಯಾವ್ದು ಹೇಳ್ರಿ? ಅರಸೀಕೆರೆ ಹುಬ್ಬಳ್ಳಿ ಅರಸೀಕೆರೆ ಹುಬ್ಬಳ್ಳಿ ಎಕ್ಸ್ಪ್ರೆಸ್ಸಿಗೆ ಇಲ್ಲಿ ಮೀಟ್ ಆದೀವಿ ನಾವು. ಇದ್ರದ್ದು ರೇಕ್ ಶೇರಿಂಗ್ ಐತ್ರಿ ಭಾಳ ಟ್ರೈನ್ ಜೊತೆ. ಈ ಹುಬ್ಬಳ್ಳಿ ಅರಸೀಕೆರೆ ಅಲ್ಲ ಸರ್ ಇದಿದೆ ಚಿಕ್ಕಮಗಳೂರು. ಹಾಂ, ಚಿಕ್ಕಮಗಳೂರು ಶಿವಮೊಗ್ಗ ಟೌನ ಅಲ್ಲ, ಚಿಕ್ಕಮಗಳೂರು ಯಶವಂತಪುರ ಇರ್ಬೇಕು. ಶಿವಮೊಗ್ಗ ಟೌನು ಬೆಳಿಗ್ಗೆ ಅಲ್ಲಿ 8 ಚಿಕ್ಕಮಗಳೂರು ಶಿವಮೊಗ್ಗ ಟೌನ್ ನೋಡ್ರಿ.
ಭಾಳ ಕನ್ಫ್ಯೂಸ್ ಆಗುತ್ತೆ ರೀ, ಯಾಕಂದ್ರೆ ಇವು ಇಷ್ಟು ರೇಟ್ ಶೇರಿಂಗ್ ಕೊಟ್ಟಿರ್ತಾರೆ. ವ್ಯಾಪ್ 7 ಆತ, ಇದು ಡೀಸೆಲಿಂದ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಬಂತು. ಹಾಂ ಅದಾಗಿ ನೋಡ್ರಿ, ಚಿಕ್ಕಮಂಗ್ಳೂರು ಲೈನ್ ಕ್ರಾಸ್ ಆತ, ಅದು ಫುಲ್ ಎಲೆಕ್ಟ್ರಿಫೈ ಮಾಡ್ಬಿಟ್ರಿ. ಈಗ ಯಾವ ಲೈನ್ ಉಳಿಲಿಲ್ಲ ನೋಡ್ರಿ. ತಾಳಗುಪ್ಪನೂ ಎಲೆಕ್ಟ್ರಿಫಿಕೇಶನ್ ಆಗೈತಂತ, ಅದು ಇದು ಎಲೆಕ್ಟ್ರಿಕ್ ಟ್ರೈನ್ ಬಿಟ್ರೆ ಅಂದರೆ ಎಲೆಕ್ಟ್ರಿಕ್ ಲೋಕೋ ಹೊಂಟದ. ಈಗ ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ನಂದಾಗೈತಿ ಇಲ್ಲೇ ಅರಸೀಕೆರೆ ಒಳಗೆ. ಥಂಡಿ ಭಾಳ ಇತ್ತು ರಾತ್ರಿ. ಇದೇನು ನಾವು ಮಡ್ಗಾಂವ್ ಬಿಟ್ಟಿವಲ್ಲ, ಅಲ್ಲಿ ಭಾಳ ಶೆಕೆ ಇತ್ತು. ಆಮೇಲೆ ಘಾಟ್ ಸೆಕ್ಷನ್ ಒಳಗೆ ಎಂಟ್ರ್ ಆದಂಗೆ ಥಂಡಿ ಜಾಸ್ತಿ ಆಯ್ತು. ಆಮೇಲೆ ಇದನ್ನು ಜಾಕೆಟ್ ಹಾಕ್ಕೊಂಡೆ ಹೊತ್ಕೊಂಡು ಮಲ್ಕೊಂಡೆ. ಈಗ ಎಂಟ್ರಾಗ್ಯಾವ ನಾವು ಅರಸೀಕೆರೆಗೆ. 15 ನಿಮಿಷ ಡಿಲೇ ಅದಾವ ಅಷ್ಟೇ. ಇಲ್ಲಿ ಇಡ್ಲಿ ವಡಾ ಕಾಫಿ ನಿಮಗೆಲ್ಲ ಆಪ್ಷನ್ಸ್ ಸಿಗತ್ತೆ. ಪಲಾವ್ಗಳು ಟ್ರೈನಾಗೂ ಬರೋದೈತಿ. KMA ಕ್ಯಾಟ್ರರ್ಸ್ ಅದ. ಮತ್ತು ನಮ್ಮ ಮುಂದಿನ ಪ್ಯಾಸೆಂಜರ್ಸ್ ತೊಗೊಂಡಿದ್ರೆ ಅವ್ರಿಗೇನೋ ರಾತ್ರಿ ಇಡ್ಲಿ ಕೊಟ್ಟಿದ್ರು ಅಂತ ಅವ್ರದ್ದು ರಿವ್ಯೂ ಇತ್ತು. ನಾವು ಅವ್ರಿಗೆ ಕೇಳಿದ್ರೆ ನಾನು ನಿಮ್ಗೆ ಹೇಳ್ತೇನೆ. ತಟ್ಟೆ ಇಡ್ಲಿ ಪಲಾವ್ ನಾವು ತಟ್ಟೆ ಇಡ್ಲಿ ತೊಗೊಂಡಿವಿ ನೋಡ್ರಿ. 2 ಇಡ್ಲಿ ಒಂದು ವಡಾಕ 50 ರೂಪಾಯಿ ತೊಗೊತಾರೆ ಇಲ್ಲಿ. ಬೆಳಗಿನ ಟೈಮ್ನಾಗ ಚಲೋ ಇರುತ್ತೆ ನೋಡಿರಿ, ಅದಕ್ಕೆ ನಾನು ತೊಗೊಂಡಿದ್ದು ಮೇಲೆ. ನಾನು ಒಟ್ಟು ಬೆಳಗಿನ ಟೈಮ್ದಾಗದು ಅರಸೀಕೆರೆ ಸೈಡ್ ಬನ್ನಿ ಅಂದರೆ ಇಡ್ಲಿ ಮಿಸ್ ಮಾಡೋದಿಲ್ಲ ನೋಡ್ರಿ. ಏನು ಸಾಫ್ಟ್ ಐತಿ, ಬಾಯಿಗಿಟ್ರೆ ಕರ್ಗೋಂಗೈತಿ. ಈಗ ಸಾಂಬಾರೆಲ್ಲ ಕೊಡಲ್ಲ ಇವರು, ಬರೀ ಚಟ್ನಿ ಅಷ್ಟೇ. ಅದು ಮಸ್ತ್ ಇಕ್ಕಿರುತ್ತೆ. ವಡಾನು ಬಿಸಿ ಐತಿ, ಬಟ್ ಕ್ರಿಸ್ಪಿ ಇಲ್ಲ. ಅನ್ನ ಹೊತ್ತು ಟೇಸ್ಟ್ ಮಸ್ತ್ ಟೇಸ್ಟ್. ಯಶವಂತಪುರ ಔಟ್ರದಾಗ ಬಂದು ನಿಂತು ನೋಡ್ರಿ. ಇಲ್ಲಿ ಹೊರಗೆ ಔಟ್ರದಾಗ ನಿಂತಿದ್ದಕ್ಕೆ ಬೇಸರಾಗಿ ಎಲ್ಲರೂ ನಡ್ಕೊಂಡು ಹೊಂಟ್ರೆ. ಅಣ್ಣನೂ ಅನ್ನತ್ತಾರೆ ನಾವು ನಡ್ಕೊಂಡು ಹೋಗಿ ನಡಿ ಅಂತಂತೇಳಿ. ನಾನು ಹಂಗೆ ಟ್ರೈನ್ಗಳು ಚೆಕ್ ಮಾಡ್ಕೊಂಡು ಕುಂತಿದ್ದೆ. ನೋಡಂಬ ಅರ್ಧ ತಾಸು ಬಿಫೋರ್ ಎಂಟ್ರ್ ಅದೀವ್ರಿ ನಾವು ಯಶವಂತಪುರಕ್ಕೆ. ಮತ್ತು ನೀವೇನ್ರ ಇದು ಗೋವಾದಿಂದ ಪ್ಲ್ಯಾನ್ ಮಾಡತ್ತೀರಂದ್ರೆ ನಾನು ನಿಮಗೆ ಬೇಗ ಬರ್ಬೇಕಂದ್ರೆ ಟೈಮಿಂಗ್ ಹೇಳ್ತೀನಿ ಬೆಸ್ಟ್. ಪಂಚಗಂಗಾ ಎಕ್ಸ್ಪ್ರೆಸ್ ಕಾರವಾರದಿಂದ ಮಡ್ಗಾಂವ್ಗೆ ಬಂದಿರುತ್ತೆ. ಸ್ವಲ್ಪ ಮೇಂಟೆನೆನ್ಸಿಗೆ ಮಡ್ಗಾಂವ್ದಿಂದ ಕಾರವಾರಿಗೆ ಅದು ಸ್ಪೆಷಲ್ ಆಗಿ ಹೋಗುತ್ತೆ. ಆ ಟ್ರೈನ್ ತೊಗೊಂಡು ಪಂಚಗಂಗಾಗೆ ತಾತ್ಕಾಲ ತೊಗೊಂಡು ಬರೋದು ಬೇಸ್ ಅಂತೀನಿ ನಾನು. ಬೆಳಗ್ಗೆ 7 ಗಂಟೆಗೆ ಬಂದು ಮುಡ್ತೀರಿ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ್ರಿ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ